ಸ್ನೇಹಿತರೆ ನಮಸ್ತೆ. ನಿಮ್ಮ ಸುತ್ತಮುತ್ತಲಲ್ಲಿ ಅಥವಾ ನಿಮಗೆ ಯಾರಾದರೂ ಸಾಫ್ಟ್ವೇರ್ ಡೆವಲಪ್ ಮಾಡೋರು ಪರಿಚಯ ಇದ್ದರೆ ದಯವಿಟ್ಟು ನಮ್ಮ ಸಹಾಯವಾಣಿಗೆ ಕಾಂಟ್ಯಾಕ್ಟ್ ಮಾಡಿಸ್ಕೊಡಿ. ಯಾಕೆ ಅಂತಂದರೆ 2 ತಿಂಗಳಿಂದ ಸಾಫ್ಟ್ವೇರ್ ಡೆವಲಪ್ ಮಾಡಿಸಿ ಇನ್ಸ್ಟಾಲ್ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದರೆ ಆಗ್ತಾಯಿಲ್ಲ. ಸೊ ಅದ್ರ ಬಗ್ಗೆ ತುಂಬ ತಿಳುವಳಿಕೆ ಇರೋರು, ನಾಲೆಡ್ಜ್ ಇರೋರು ಯಾರಾದರೂ ಸಾಫ್ಟ್ವೇರ್ ಡೆವಲಪ್ ಮಾಡೋರು ಇದ್ದರೆ ದಯವಿಟ್ಟು ನಮಗೆ ತಿಳಿಸ್ಕೊಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀರಿ. ಯಾಕೆ ಅಂತಂದರೆ ನೊಂದವರ ಸಹಾಯವಾಣಿ ಮತ್ತು ದಲಿತರ ಸಹಾಯವಾಣಿ 2 ತಿಂಗಳಿಂದ ಜನಗಳು ಬರೋಂಥ ಕಾಲ್ಸ್ಗಳನ್ನು ರಿಸೀವ್ ಮಾಡೋದಕ್ಕೆ ಒಂದು ಸಾಫ್ಟ್ವೇರನ್ನು ಡೆವಲಪ್ ಮಾಡಿಸ್ತಿದ್ರಿ. ಕೆಲವರು ಬಂದರು, ಮಾಡ್ತೀನಿ ಅಂದರು, ದುಡ್ಡು ತೊಗೊಂಡ್ರು, ಕೆಲವು ಜನ ಕೈ ಎತ್ತಿದ್ರು, ಹೋಗ್ಬಿಟ್ರು. ಬಟ್ ಈಗ ಸಾವಿರಾರು ಕಾಲ್ ಬರ್ತಾಯಿದೆ. ತುಂಬ ಜನ ಪಾಪ ಕಾಲ್ ರಿಸೀವ್ ಆಗ್ತಾಯಿಲ್ಲ. ಸರ್ ನೀವು ಫೋನ್ ಪಿಕ್ ಮಾಡ್ತಾಯಿಲ್ಲ, ಏನಕ್ಕೆ ಸಹಾಯವಾಣಿ ಅಂತ ಪಾಪ ತುಂಬ ಜನ ಮಾತಾಡ್ತಿದ್ರು ಕೂಡ ಅವರಿಗೆ ಅರ್ಥ ಆಗ್ತಾಯಿಲ್ಲ. ಯಾಕೆಂತಂದರೆ ಒಂದು ಸಾಫ್ಟ್ವೇರ್ ಇತ್ತು ಅಂತಂದರೆ ಅಟ್ ಎ ಟೈಮ್ 60 ಜನ ಕಾಲ್ ಮಾಡಿದ್ರೂ ಕೂಡ ನಮ್ಮ ಆಫೀಸಲ್ಲಿ ಕಾಲ್ ತಕ್ಷಣ ರಿಸೀವ್ ಆಗುತ್ತೆ ಅಂತ ಸಾಫ್ಟ್ವೇರ್ ಇದೆ. ಆ ಸಾಫ್ಟ್ವೇರ್ ಡೆವಲಪ್ ಮಾಡಿಕೊಡ್ತೀನಿ ಅಂತೇಳಿ 2 ತಿಂಗಳಿಂದ ಸತತ ಪ್ರಯತ್ನ ಮಾಡ್ತಾನೇ ಇದ್ದಾರೆ. ಇದುವರೆಗೂ ಸಾಫ್ಟ್ವೇರ್ ಡೆವಲಪ್ ಆಗಿಲ್ಲ. ಮತ್ತು ಅದ್ರ ಬಗ್ಗೆ ಯಾರಿಗಾದರೂ ಅನುಭವ ಇದ್ದವರು, ನಿಮಗೆ ಪರಿಚಯ ಇದ್ದರೆ ಸಾಫ್ಟ್ವೇರ್ ಡೆವಲಪ್ ಮಾಡೋಂಥವ್ರು ದಯವಿಟ್ಟು ನಮ್ಮ ಸಹಾಯವಾಣಿಗೆ ಪರಿಚಯ ಮಾಡಿಕೊಡಿ. ಅಥವಾ ಇದು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಸಾಫ್ಟ್ವೇರ್ ಡೆವಲಪರ್ಸ್ ಅವ್ರು ದಯವಿಟ್ಟು ನಮ್ಮ ಕಚೇರಿಗೆ ಸಂಪರ್ಕಿಸಿ. ಒಂದು ಸಾಫ್ಟ್ವೇರ್ ಬೇಕಾಗಿದೆ. ಏನು ಅಂತಂದರೆ ಕರ್ನಾಟಕದಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಒಂದು ಸಹಾಯವಾಣಿನ ಪ್ರಾರಂಭ ಮಾಡಿದ್ರಿ. ಯಾವುದೇ ಗ್ರಾಮದಿಂದ ಯಾವುದೇ ವ್ಯಕ್ತಿ ಕಾಲ್ ಮಾಡಿದ್ರೆ ಆ ಕಾಲು ನಮ್ಮ ಆಫೀಸಲ್ಲಿ ರಿಸೀವ್ ಆಗಬೇಕು. ರಿಸೀವ್ ಆಗಿದ ತಕ್ಷಣ ಅವನ ಹೆಸರು, ಅವ್ರ ಅಡ್ರೆಸ್ಸು, ಅವ್ರ ಸಮಸ್ಯೆ ಏನು ಅನ್ನೋದು ಸಾಫ್ಟ್ವೇರಲ್ಲೇ ಅದು ಸೇವ್ ಆಗಬೇಕು. ಸೊ ಆ ರೀತಿ ಸಾಫ್ಟ್ವೇರ್ ಬೇಕು. ಯಾಕಂದರೆ ಪಾಪ ತುಂಬ ಜನ ಕಾಲ್ಸ್ ಮಾಡ್ತಾ ಇದ್ದಾರೆ. ತುಂಬ ಅವ್ರಿಗೆ ಯಾವ್ಯಾವ ಸಮಸ್ಯೆಯಲ್ಲಿದ್ದಾರೋ, ಯಾವ ಕಷ್ಟದಲ್ಲಿದ್ದಾರೋ ಗೊತ್ತಿಲ್ಲ. ನಮ್ಮ ಸಹಾಯವಾಣಿ ಮೇಲೆ ನಂಬಿಕೆ ಇಟ್ಟು ಕರೆ ಮಾಡ್ತಾ ಇದ್ದಾರೆ. ಅವರಿಗೆ ಸರಿಯಾದಂಥ ಟೈಮಿಗೆ ನಮ್ಮ ಕೈಯಲ್ಲಿ ಸ್ಪಂದಿಸೋಕ್ಕಾಗ್ತಾಯಿಲ್ಲ. ಒಂದು ಸಾಫ್ಟ್ವೇರ್ ಅನ್ನೋದು ಇದ್ದಿದ್ರೆ ಇಷ್ಟೊತ್ತಿಗೆ ಎಷ್ಟು ಕಾಲ್ಸ್ ಬಂದಿದ್ದಾವೋ ಅಷ್ಟು ಕಾಲ್ಸ್ಗೆ ನಾವು ಸ್ಪಂದಿಸ್ತಿದ್ರಿ. ನಮಗೆ ಎಷ್ಟು ಸಾಧ್ಯನೋ ಒಂದು ಫೋನ್ ರಿಸೀವ್ ಮಾಡೋದಕ್ಕೆ, ಒಂದು ಫೋನಲ್ಲಿ ಅಷ್ಟೊಂದು ರಿಸೀವ್ ಮಾಡಿ ಬಂದೋ ಕಾಲ್ಸ್ಗೆ ನಾವು ಅವ್ರಿಗೆ ಯಾವ ರೀತಿ ಸ್ಪಂದಿಸಬೇಕು ಅಷ್ಟು ಸ್ಪಂದಿಸ್ತಾ ಇದ್ದೀರಿ. ಬಟ್ ಒಂದು ಸಾಫ್ಟ್ವೇರ್ ಇತ್ತು ಅಂತಂದರೆ ಒಂದೇ ಟೈಮ್ 60 ಕಾಲ್ ಬಂದರೂ ಕೂಡ ರಿಸೀವ್ ಆಗುತ್ತೆ. ಆ ರಿಸೀವ್ ಆಗಿದ್ದ ಕೂಡಲೇ ಅಲ್ಲೇ ಅವ್ರ ಡಾಟಾ ಸೇವ್ ಆಗುತ್ತೆ, ಅವ್ರ ಫೋನ್ ನಂಬರ್ ಸೇವ್ ಆಗುತ್ತೆ, ಅವ್ರ ಊರ ಹೆಸರು ಸೇವ್ ಆಗುತ್ತೆ, ಯಾವ ಊರಿಂದ ಕಾಲ್ ಮಾಡಿದ್ದಾರೆ ಸೇವ್ ಆಗುತ್ತೆ, ಜೊತೆಗೆ ಅವರ ಸಮಸ್ಯೆ ಏನು ಅನ್ನೋದು ಕೂಡ ಸಾಫ್ಟ್ವೇರಲ್ಲಿ ಸೇವ್ ಆಗುತ್ತೆ. ಆ ಥರ ಸಾಫ್ಟ್ವೇರ್ ಇದ್ದರೆ ಒಂದು ದಿನಕ್ಕೆ 5,000 ಜನ ಕಾಲ್ ಮಾಡಿದ್ರು ಕೂಡ 5,000 ಜನಕ್ಕೆ ಕೂಡ ಆನ್ಸರ್ ಮಾಡೋಷ್ಟು ಆ ಸಾಫ್ಟ್ವೇರಲ್ಲಿ ಟೆಕ್ನಿಕಲ್ ಇರುತ್ತೆ ಅಂತ. ಸೊ ನಾವು ಟ್ರೈ ಮಾಡ್ತಾ ಇದ್ರಿ, ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ. ಜೊತೆಗೆ ನಿಮ್ಗೆ ಯಾರಾದರೂ ಪರಿಚಯ ಇದ್ದರೆ ದಯವಿಟ್ಟು ತಿಳಿಸಿ ಹೇಳಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯಾರಾದರೂ ಸಾಫ್ಟ್ವೇರ್ ಡೆವಲಪರ್ಸ್ಗೆ ಈ ವಿಡಿಯೋ ತಲುಪೋ ತನಕ ದಯವಿಟ್ಟು ಇದನ್ನು ಶೇರ್ ಮಾಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಧನ್ಯವಾದ.